ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ಆಪ್ಷನ್ ಸಿ ಚೀನಾ, ಬಿ ಜಪಾನ್, ಸಿ ಶ್ರೀಲಂಕಾ, ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ. ಹಲಸಿನ ಹಣ್ಣು ಶ್ರೀಲಂಕಾ ದೇಶದ ರಾಷ್ಟ್ರೀಯ ಹಣ್ಣು. ಎರಡನೇ ಪ್ರಶ್ನೆ. ನೀರಿನಿಂದ ಹರಡುವ ರೋಗಗಳು ಮನುಷ್ಯನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಆಪ್ಷನ್ ಸಿ ಅಂಗವೈಕಲ್ಯ, ಬಿ ಅಸ್ವಸ್ಥತೆ, ಸಿ ಅನಾರೋಗ್ಯ, ಡಿ ಸಾವು. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ನೀರಿನಿಂದ ಹರಡುವ ರೋಗಗಳು ಅನಾರೋಗ್ಯ, ಅಸ್ವಸ್ಥತೆ, ಅಂಗವೈಕಲ್ಯ ಹಾಗೂ ಸಾವು ಉಂಟು ಮಾಡುವ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತವೆ. ನೀರಿನಿಂದ ಹರಡುವ ರೋಗ ಕಾರಕ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುತ್ತದೆ. ಈ ಜೀವಿಗಳು ಸ್ನಾನ ಮಾಡುವಾಗ, ತೊಳೆಯುವಾಗ, ನೀರು ಕುಡಿಯುವಾಗ ಅಥವಾ ಕಲುಷಿತ ನೀರಿಗೆ ಒಡ್ಡಿದ ಆಹಾರವನ್ನು ಸೇವಿಸುವ ಮೂಲಕ ಹರಡಬಹುದು. ವಿಶಿಷ್ಟವಾಗಿ ನೀರಿನಿಂದ ಹರಡುವ ರೋಗಗಳನ್ನು ಉಂಟುಮಾಡುವ ಸೂಕ್ಷ್ಮ ಜೀವಿಗಳು ಪ್ರಮುಖವಾಗಿ ಪ್ರೋಟೋಜೋವಾ ಮತ್ತು ಬ್ಯಾಕ್ಟೀರಿಯಾವನ್ನು ಒಳಗೊಂಡಿರುತ್ತವೆ. ಅವುಗಳಲ್ಲಿ ಹಲವು ಕರುಳಿನ ಪರಾವಲಂಬಿಗಳು ಅಥವಾ ಜೀರ್ಣಾಂಗವ್ಯೂಹದ ಗೋಡೆಗಳ ಮೂಲಕ ಅಂಗಾಂಶಗಳ ಅಥವಾ ರಕ್ತ ಪರಿಚಲನ ವ್ಯವಸ್ಥೆಯನ್ನು ಆಕ್ರಮಿಸುತ್ತವೆ. ಮೂರನೇ ಪ್ರಶ್ನೆ. ಗರ್ಭಿಣಿಯರು ಊಟದ ನಂತರ ಏನು ತೆಗೆದುಕೊಂಡರೆ ಅಪಾಯವಿದೆ? ಆಪ್ಷನ್ ಸಿ ಟೀ, ಬಿ ಹಾಲು, ಮೊಸರು, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಟೀ. ಗರ್ಭಿಣಿಯರು ಊಟದ ನಂತರ ಟೀ ಕುಡಿದರೆ ಅಪಾಯ. ನಾಲ್ಕನೇ ಪ್ರಶ್ನೆ. ಯಾವ ದೇಶದಲ್ಲಿ ಪುಸ್ತಕವನ್ನು ಮೊದಲು ತಯಾರಿಸಲಾಯಿತು? ಆಪ್ಷನ್ ಸಿ ಇಂಡಿಯಾ, ಬಿ ಅಮೆರಿಕಾ, ಸಿ ಜಪಾನ್, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ. ಚೀನಾ ದೇಶದಲ್ಲಿ ಪುಸ್ತಕವನ್ನು ಮೊದಲು ತಯಾರಿಸಲಾಯಿತು. ಐದನೇ ಪ್ರಶ್ನೆ. ಯಾವ ಕೊಬ್ಬನ್ನು ಚಾಕ್ಲೇಟ್ಗೆ ಸೇರಿಸಲಾಗುತ್ತದೆ? ಆಪ್ಷನ್ ಸಿ ಹಸು, ಬಿ ಒಂಟೆ, ಸಿ ಮೇಕೆ, ಡಿ ಮಿಲ್ಕ್ ಫ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಮಿಲ್ಕ್ ಫ್ಯಾಟ್. ಮಿಲ್ಕ್ ಫ್ಯಾಟ್ ಕೊಬ್ಬನ್ನು ಚಾಕ್ಲೇಟ್ಗೆ ಸೇರಿಸಲಾಗುತ್ತದೆ. ಆರನೇ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ? ಆಪ್ಷನ್ ಸಿ ವಿಟಮಿನ್ ಸಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ವಿಟಮಿನ್ ಕೊರತೆ ಮತ್ತು ರಕ್ತಹೀನತೆ. ಬಿ ಜೀವಸತ್ವಗಳು, ವಿಟಮಿನ್ ಸಿ, ಫೋಲಿಯೇಟ್ ಮತ್ತು ವಿಟಮಿನ್ ಬಿ12 ಸೇರಿದಂತೆ ವಿಟಮಿನ್ ಕೊರತೆ ರಕ್ತಹೀನತೆಗೆ ಸಂಬಂಧಿಸಿದೆ. ಏಳನೇ ಪ್ರಶ್ನೆ. ಮೂಲಂಗಿ ಜೊತೆ ಯಾವುದನ್ನು ಸೇವಿಸುವುದು ಒಳ್ಳೆಯದಲ್ಲ? ಆಪ್ಷನ್ ಸಿ ಬೀನ್ಸ್, ಬಿ ಕ್ಯಾರೆಟ್, ಸಿ ನುಗ್ಗೆಕಾಯಿ, ಡಿ ಕಿತ್ತಳೆ ಹಣ್ಣು.
ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಮೂಲಂಗಿ ಜೊತೆ ಕಿತ್ತಳೆ ಹಣ್ಣನ್ನು ಸೇವಿಸಬಾರದು, ಇದು ಆರೋಗ್ಯವನ್ನು ಹಾಳು ಮಾಡಬಹುದು. ಮೂಲಂಗಿಯಿಂದ ಮಾಡಿದ ಆಹಾರ ಸೇವನೆ ಮಾಡಿದ್ರೆ ತಕ್ಷಣ ಕಿತ್ತಳೆ ಹಣ್ಣು ತಿನ್ನಬೇಡಿ, ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ನಿಮ್ಮನ್ನು ಕಾಡುತ್ತದೆ. ವೃದ್ಧರಿಗೆ ಸಮಸ್ಯೆ ಕಾಡುವುದು ಹೆಚ್ಚು. ಮೂಲಂಗಿ ಹಾಗೂ ಕಿತ್ತಳೆ ಹಣ್ಣಿನ ಮಧ್ಯೆ 4 ರಿಂದ 5 ಗಂಟೆ ಅಂತರ ಇರುವುದು ಒಳಿತು. 8ನೇ ಪ್ರಶ್ನೆ. ಯಾವ ತರಕಾರಿಯನ್ನು ತಿಂಗಳುಗಟ್ಟಲೆ ಇಟ್ಟರೂ ಕೆಡುವುದಿಲ್ಲ? ಆಪ್ಷನ್ ಸಿ ಹಾಗಲಕಾಯಿ, ಬಿ ಆಲೂಗೆಡ್ಡೆ, ಸಿ ಕುಂಬಳಕಾಯಿ, ಡಿ ಬದನೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಬಳಕಾಯಿ. ಕುಂಬಳಕಾಯಿಯನ್ನು ತಿಂಗಳುಗಟ್ಟಲೆ ಇಟ್ಟರೂ ಕೆಡುವುದಿಲ್ಲ. 9ನೇ ಪ್ರಶ್ನೆ. ಹೆಚ್ಚಾಗಿ ಬಿಸ್ಕೆಟ್ ತಿನ್ನುವವರಿಗೆ ಯಾವ ರೋಗ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ ಸಿ ಕ್ಯಾನ್ಸರ್, ಬಿ ಕಿಡ್ನಿ ಸಮಸ್ಯೆ, ಸಿ ತೂಕ ಹೆಚ್ಚು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸ್ಕೆಟ್ ಆರ್ಗಾನಿಕ್ ರಾಸಾಯನಿಕವನ್ನು ಹೊಂದಿದ್ದು ಕಿಡ್ನಿ ಮತ್ತು ಪುರುಷರ ಸಂತಾನೋತ್ಪತ್ತಿ ಅಂಗಾಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಹಾಗೂ ಸ್ವೀಡನ್ನಲ್ಲಿ ನಡೆಸಲಾದ ಅಧ್ಯಯನದ ಪ್ರಕಾರ 10 ವರ್ಷಗಳಲ್ಲಿ 60,000 ಮಹಿಳೆಯರಲ್ಲಿ ವಾರಕ್ಕೆ 2 ರಿಂದ 3 ಬಾರಿ ಬಿಸ್ಕತ್ಗಳನ್ನು ತಿನ್ನುವ ಮಹಿಳೆಯರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆ 33% ಹೆಚ್ಚಿದೆ. ವಾರದಲ್ಲಿ 3 ಬಾರಿ ಬಿಸ್ಕೆಟ್ ತಿನ್ನುವ ಮಹಿಳೆಯರಲ್ಲಿ ಶೇಕಡಾ 42% ಹೆಚ್ಚು ಗೆಡ್ಡೆಗಳಾಗುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತದೆ. 10ನೇ ಪ್ರಶ್ನೆ. ಯಾವ ಜೀವಿಯು ಹಸಿರು ಬಣ್ಣದ ರಕ್ತವನ್ನು ಹೊಂದಿದೆ? ಆಪ್ಷನ್ ಸಿ ಹಾವು, ಬಿ ಕಪ್ಪೆ, ಸಿ ಗೋಸುಂಬೆ, ಡಿ ಬಾವಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಸುಂಬೆ. ಗೋಸುಂಬೆಯು ಹಸಿರು ಬಣ್ಣದ ರಕ್ತವನ್ನು ಹೊಂದಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ರಾಣಿ ಮಹಾರಾಣಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.